ಓ ಹೌದು ಸಾ ಆನೆನೆ ಇದೆಯಲ್ಲ ಇಲ್ಲಿ ನೋಡಿ, ಇಲ್ಲಿದೆ ನೋಡಿ. ಓ ಎಸ್ ಆನೆ ಅಲ್ಲಿದೆಲ್ಲ ಅದು ಕದ್ದು ಆನೆ ನಡ್ಸ್ಕೊಂಡ್ಬಿಡ್ತವೆ. ಓಡ್ಕೊಂಡು ಸರ್ ಅಲ್ಲಿ ನಾವು ನಿಮಗೆ ಅಷ್ಟು ಈಸಿ ತಿಳ್ಕೊಬಿಡಿವಲ್ಲ ಫಾರೆಸ್ಟ್ದು. ಅಲ್ಲಿ ಆ ಕಡೆಯಿಂದ ಪಾಸ್ ಆಗ್ತವೆ. ವಾ 100% ಆನೆ ಕೊಡ್ತದೆ. ಆನೆ ಗೊತ್ತಾಗುತ್ತೆ. ಅಲ್ಲೆಲ್ಲ ಹಂಗೆ ಹೋಗಿದೆ ನೋಡಿ. ಅವು ಈ ಕಡೆ ಹೋಗವು ಈ ಕಡೆ ಹೋಗೋ ಗೊತ್ತಾಗಲ್ಲ ಅಲ್ವಾ? ಇಲ್ಲೆಲ್ಲ ಇದೆಯಲ್ಲ ನಿಜ ನೋಡಿ ಇಲ್ಲಿ. ಬೇಗ ಮುಗಿಸ್ಕೊಳ್ಳಿ. ಯಾಕಂದ್ರೆ ನೀರು ಹರಿಯೋ ಜಾಗ ನೋಡಿ, ಹಳ್ಳ ಇದು. ಹೌದು ಮುಂದೆ ಎಲ್ಲೋ ನೀರಿರುತ್ತೆ, ನಿಜ ನಿಜ. ಇಲ್ಲಿ ಬಂದಿರೋ ಸಾಧ್ಯತೆ ಇರುತ್ತೆ. ಅವು ನೀರು ಬೇಕಲ್ಲ ಅವಕ್ಕೆ. ನಿಜ ಸರ್ ಈಗ ಸರ್ ಹೇಳ್ತಿರೋದೇನು ಅಂತಂದ್ರೆ 65 ದಿನ ಅಪಹರಣ ಆಗಿ 65 ದಿನ ಈ ಬಣ್ಣಾರಿ ರಸ್ತೆ ಇದೆಯಲ್ಲ, ದಿಂಬಮ್ಮಿಂದ ಬಣ್ಣಾರಿಗೆ ಹೋಗೋ ರಸ್ತೆ, ತಾಳವಾಡಿ ಏರಿಯಾ, ತಾಳವಾಡಿ ಕಾಡಿನ ಏರಿಯಾ ಇದೆಯಲ್ಲ, ಸತ್ಯಮಂಗಲಂ ಫಾರೆಸ್ಟ್ ಬೆಲ್ಟ್ ಇದು. ಇದರ ಬ್ಯಾಕ್ ವಾಟರ್ ಅಂದ್ರೆ ಡ್ಯಾಮ್ ಭವಾನಿ ಸಾಗರ್ ಡ್ಯಾಮ್ ಬರುತ್ತೆ. ಭವಾನಿ ಸಾಗರ್ ಡ್ಯಾಮ್ ನ ಹಿನ್ನೀರು ಬ್ಯಾಕ್ ವಾಟರ್ ಇರುತ್ತಲ್ಲ, ಬ್ಯಾಕ್ ವಾಟರ್ ಸುತ್ತಮುತ್ತ ಇದ್ರು ಇವರು. ಹೌದು, ಯಾಕಂದ್ರೆ ನೀರ್ ಬೇಕಲ್ಲ. ಸೊ ಅದ್ರ ಆಸ್ಪಾಸ್ನಲ್ಲಿ ಓಡಾಡ್ಕೊಂಡು ಇಡೀ ಕಾಡು ಮೇಡ್ ಅಲ್ಕೊಂಡಿದ್ದವರು 65 ದಿನ ಆದ್ಮೇಲೆ ಈ ಕಡೆ ಶಿಫ್ಟ್ ಆದ್ರು. ಅಂದ್ರೆ ಅದ್ರ ಇನ್ನೊಂದು ಭಾಗಕ್ಕೆ. ಅಂದ್ರೆ ಅವ್ನಿಗೆ ಎಷ್ಟು ಧೈರ್ಯ ನೋಡಿ, ಹಗಲು ಅದೇನು ರಾತ್ರಿ ಅಲ್ಲ. ಅದು ಕ್ಯಾಂಪ್ ಇದೆ ಇಲ್ಲಿ, STF ಕ್ಯಾಂಪ್, ಕೆಂಪೈನವರು ಇದು ಕ್ಯಾಂಪ್ ಇದೆಯಲ್ಲ, ದಿಂಬಂ ನಮ್ಮ ಕರ್ನಾಟಕ ಕ್ಯಾಂಪ್ ಇತ್ತು ಅಲ್ಲಿ STF. ಅಷ್ಟಿದ್ದು ಕೂಡ ಅವನು ಪಾಸ್ ಆಗಿದ್ದಾನೆ ಇಲ್ಲಿ. ಪಾಸ್ ಆಗಿದೆ ನೋಡಿ. ಅಂದ್ರೆ ಅವ್ನಿಗೆ ಎಷ್ಟು ಧೈರ್ಯ ಇರಬೇಕು. ರಾತ್ರಿ ಅಲ್ಲ, ಮಧ್ಯಾಹ್ನ 3 ಗಂಟೆಲಿ, ಕರೆಕ್ಟ್ ಆಗಿ 3 ಗಂಟೆ ಪಾಸ್ ಆಗಿದ್ದಾನೆ. ಯಾರೋ ಬಂದು ಹಿಡಿತಾರೆ, ಇನ್ನೊಂದು ನೋಡ್ತಾರೆ, ಮಾಹಿತಿ ಕೊಡ್ತಾರೆ, ಏನು ಭಯನೇ ಇಲ್ಲ. ಟಕ್ಕಂತ ಇಮಿಡಿಯೇಟ್ ಇಲ್ಲಿ ಪಾಸ್ ಆದ ತಕ್ಷಣ ನುಗ್ಬಿಟ್ಟು ಮುಗ್ದೇ ಹೋಯ್ತಲ್ಲ, ಒಳಗೋಯ್ತು ಅಷ್ಟೇ. ಇಲ್ಲಿ ಬಂದು ಹೋಗ್ಬಿಟ್ರಿ ಒಳಗಡೆಗೆ. ಹೋಯ್ತಾ ಇದ್ವಿ ಹಂಗೆ ನಾನ್ ಸ್ಟಾಪ್ ಹೋಯ್ತಾ ಇದ್ವಿ. ಹೋಗಿ ಒಂದು 10 ಕಿಲೋಮೀಟರ್ಸ್ ಹೋಗಿದ್ವಿ, ಒಳಗಡೆ ಹೋಗಿದ್ದೀವಿ. ಈಗೆಲ್ಲ ಹಿಂಗೆಲ್ಲ ಹೋಗ್ಬಿಟ್ವಿ ಆ ಕಡೆಗೆ. ಇದು ಹಿಂಗೆ ಹೋಗ್ತಾನೆ ಇರುತ್ತೆ. ಅದೇ ಹೇಳ್ದಲ್ಲ, ತಿರುಪತಿವರೆಗೂ ಹೋಗ್ಬೋದು. ಮುಳ್ಳು ಕಲ್ಲು ಅದೇ ಬೆಟ್ಟ ಹೋಗ್ತಾ ಇರ್ತದೆ. ಬೆಳಗ್ಗೆ ರಂಗನ ಬೆಟ್ಟ ಸಿಗುತ್ತೆ, ನೆಕ್ಸ್ಟ್ ಮಲೆ ಮಾದೇಶ್ವರ ಬೆಟ್ಟ, ಹಂಗೆ ಹೋದ್ರೆ ತಿರುಪತಿ, ಆ ಬೆಟ್ಟ ಹೋಗ್ತವೆ. ಯಾಕೆ ಶಿಫ್ಟ್ ಆದ್ರಿ? ಅದು ಒಂದೇ ಅವನು ಹೋಗ್ತಾ ಇದ್ದಲ್ಲ, ಹೋಗ್ತಾ ಇರ್ತಾನೆ ಅವನು ಯಾವಾಗಲೂ. ಅಂದ್ರೆ ಟ್ರಾವೆಲಿಂಗ್ ಮಾಡ್ತಾನೆ ಇರ್ತಾನಲ್ಲ. ಸೊ ಅದು ಏನೋ ಅವ್ನಿಗೊಂಥರ ಅನ್ಸಿರ್ಬೇಕು, ಅವ್ನಿಗೆ ಏನು ಅನ್ಸುತ್ತೆ ಹಂಗೆ ಹೋಗೋನು. ಟಕ್ಕಂತ ಈ ಏರಿಯಾ ಚೇಂಜ್ ಮಾಡ್ದ. ಬಟ್ ಅವನದೇ ಪ್ಲಾನಿಂಗ್ ಎಲ್ಲ ಒಂದು ಪ್ಲಾನಿಂಗ್. ಅವನು ಮತ್ತೆ ಸೇತುಗಳಿಗೆ ಹೋಗಿದ್ದಾನೆ, ಅವರಿಬ್ಬರೇ ಡಿಸಿಷನ್. ಇನ್ನೊಬ್ಬರ ಚಂದ್ರ ಅಂದ್ರೆ ಚಂದ್ರಗೌಂಡನ್, ಅವನೇನು ಅಷ್ಟು ಇದಿಲ್ಲ, ಇವರಿಬ್ಬರೇ ಡಿಸಿಷನ್. ಚಂದ್ರಗೌಂಡನ್ ಅವು 3 ಜನಕ್ಕೆ ಗೊತ್ತಿದ್ದು ಕಾಡು ಕಂಪ್ಲೀಟ್. ಚಂದ್ರಗೌಂಡನ್, ವೀರಪ್ಪನ್ ಮತ್ತೆ ಸೇತುಗಳಿಗೆ ಹೋಗಿದ್ದಾನೆ.